ಸಮುದ್ರ ಮಥನದಿಂದ ಹೊರಬಂದ ಅಮೂಲ್ಯ ರತ್ನಗಳನ್ನು ದೇವರು ಹಾಗೂ ಅಸುರರು ತಮ್ಮ ನಡುವಿನಲ್ಲಿ ಸಮಾನವಾಗಿ ಹಂಚಿಕೊಂಡರು. ಆದರೆ ಅದೇ ಮಥನದಿಂದ ಅಮೃತ ಕಲಶವು ಉದ್ಭವಿಸಿದಾಗ ಅಸುರರು ಅದನ್ನು ದೇವತೆಗಳಿಂದ ವಶಪಡಿಸಿಕೊಂಡರು. ಅದಕ್ಕೆ ಅಸುರರಿಂದ ಅಮೃತ ಕಲಶವನ್ನು ಮುಕ್ತಗೊಳಿಸಲು ವಿಷ್ಣುದೇವರು ಒಂದು ರೂಪ ತಾಳಿದರು, ಮೋಹಿನಿ. ಈ ಸುಂದರಿ ಯಾರು? ನಾನು ಈ ಅಮೃತವನ್ನು ಅಸುರರು ಹಾಗೂ ದೇವತೆಗಳ ನಡುವೆ ಸಮಾನವಾಗಿ ಹಂಚುತ್ತೇನೆ. ಮಧುರ ಪ್ರೇಮದ ಮೊದಲ ಕಲ್ಲಣ ಧನ್ಯಾಲಿಂಗನ. ನದೀಂ ಭೀಂತನ ನದೀಂ ಭೀಂತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ. ತಾಕಿತ ತರಿಕಿತ ಎನ್ನುತ್ತಿದೆ ಈ ಹೃದಯ ಮೃದಂಗ. ಮಾನಸ ಸರೋವರದಲ್ಲಿ ಪ್ರೇಮ ತರಂಗ. ಈ ಕಣ್ಣಿನ ಕವನ ಓದೋ ಹುಡುಗ. ಈ ಅಮೃತವು ಕೇವಲ ದೇವತೆಗಳ ಪಾಲಿಗೆ ಮಾತ್ರ ಸಿಗಬೇಕಾಗಿದೆ. ಪ್ರೇಮದ ಸರಿ ಗಮ ಸ್ವರ ತಾಳದ ಕೊಳದಲ್ಲಿ ಹಾಡುತ್ತಾ ತಿಲಾಡುತ್ತಾ ಜ್ವರವೇರಿಸು ಮಳೆಯಲ್ಲಿ. ದೇವರದ ಕಣ್ಣ ಮೇಲೆ ಕೈಯ ಮುಗಿವಿ ಚುಂಬಿಸುವ ಆಹಾ, ಇದು ರಾಹುಕೇತು ದೇವತೆಯ ರೂಪದಲ್ಲಿ. ಈ ರೀತಿ ರಾಹುಕೇತುವಿನ ವಧೆಯ ನಂತರ ಅವರಿಬ್ಬರು 2 ಗ್ರಹಗಳಾಗಿ ಪರಿವರ್ತಿತರಾದರು. ಮೋಹಿನಿ ರೂಪ ತಾಳಿದ ವಿಷ್ಣುದೇವರು ಅಮೃತ ಕಲಶವನ್ನು ದೇವತೆಗಳಿಗೆ ನೀಡಿದರು. ಹೀಗೆ ಲೋಕದಲ್ಲಿ ಧರ್ಮ ಮತ್ತು ನ್ಯಾಯದ ಸ್ಥಾಪನೆಯಾಯಿತು.